ಲೈಫ್ ಲೈನ್ ಸಂಸ್ಥೆಯ ವತಿಯಿಂದ ಐಡಿಎಸ್ಜಿ ಸರ್ಕಾರಿ ಕಾಲೇಜಿನ 1200 ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ 50 ಲಕ್ಷ ರೂಪಾಯಿ ವೆಚ್ಚದ ಸುಸಜ್ಜಿತ ಶಾಲಾ ಪೀಠೋಪಕರಣಗಳ ಉಚಿತ ವಿತರಣಾ ಸಮಾರಂಭವನ್ನು ಐಡಿಎಸ್ಜಿ ಕಾಲೇಜು ಆವರಣದಲ್ಲಿ ನಡೆಸಲಾಯಿತು. ಐಡಿಎಸ್ಜಿ ಕಾಲೇಜಿಗೆ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೀಡಿದ್ದ ವಿದ್ಯಾರ್ಥಿಗಳ ಪೀಠೋಪಕರಣಗಳ ಕೊಠಡಿಗಳನ್ನು ಜಿಲ್ಲಾಧಿಕಾರಿ ಕೆಎನ್ ರಮೇಶ್, ಚಿಕ್ಕಮಗಳೂರು ಕ್ಷೇತ್ರದ ಶಾಸಕ ಎಚ್.ಡಿ. ತಮ್ಮಯ್ಯ ಹಾಗೂ ಲೈಫ್ ಲೈನ್ ಸಂಸ್ಥೆಯ ಮುಖ್ಯಸ್ಥರಾದ ಕಿಶೋರ್ ಕುಮಾರ್ ಹೆಗಡೆ ರಿಬ್ಬನ್ ಕತ್ತರಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಅರ್ಪಣೆ ಮಾಡಿದರು. ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಚಿಕ್ಕಮಗಳೂರು ಕ್ಷೇತ್ರದ ಶಾಸಕ ಎಚ್.ಡಿ. ತಮ್ಮಯ್ಯ, ಹಾಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಲೈಫ್ ಲೈನ್ ಫೀಡ್ ಸಂಸ್ಥೆಯ ಮುಖ್ಯಸ್ಥರಾದ ಕಿಶೋರ್ ಕುಮಾರ್ ಹೆಗಡೆಯವರಿಂದ ದಾನ ಪಡೆಯದ ಸಂಸ್ಥೆ ಹಾಗೂ ವ್ಯಕ್ತಿಗಳಿಲ್ಲ. ಆಜಾದ್ ಪಾರ್ಕ್ ವೃತ್ತದಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಉದ್ಯಾನವನ ನಿರ್ಮಾಣ, ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ಸು ಸೇರಿದಂತೆ ಅನೇಕ ಸಾರ್ವಜನಿಕ ಉಪಯೋಗಕ್ಕೆ ಬಳಕೆಯಾಗುವ ಹಲವು ಕ್ಷೇತ್ರಗಳಿಗೆ ಉದಾತ್ತವಾಗಿ ದಾನ ನೀಡಿದ್ದಾರೆ. ಕುಮಾರ್ ಹೆಗಡೆ ಅವರಿಂದ ದಾನ ಪಡೆದವರು ಮತ್ತೊಂದು ಯಾವುದೇ ಸಂಸ್ಥೆ ಇಲ್ಲ ಈ ಜಿಲ್ಲೆಯಲ್ಲಿ. ನಾನು 2010ರಲ್ಲಿ ನಗರಸಭೆ ಅಧ್ಯಕ್ಷರಾಗಿದ್ದೆ. ಈ CDC ಉಪಾಧ್ಯಕ್ಷರು ಆಗಿದ್ದೆ. ಅಧ್ಯಕ್ಷರಾದ ಸಂದರ್ಭದಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಏನಾದರೂ ಇವತ್ತು ಇಡೀ ನಗರದಲ್ಲಿ ಒಂದು ಉತ್ತಮವಾದಂಥ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಾರ್ಕ್ಗಳಿಗೆ ಸರಿಸಾಟಿ ಆಗಿರ್ತಕ್ಕಂಥ ಏನಾದರೂ ಒಂದು ಉದ್ಯಾನವನ ಪಾರ್ಕ್ ಅಂತಿದ್ರೆ ಅದು ಚಿಕ್ಕಮಗಳೂರಲ್ಲಿರ್ತಕ್ಕಂಥ ದಿವಂಗತ ಅರವಿಂದ್ ಭಟ್ ಹೆಸರಲ್ಲಿ ಕಿಶೋರ್ ಕುಮಾರ್ ಹೆಗಡೆ ಅವರು ಆಜಾದ್ ಪಾರ್ಕಲ್ಲಿ ಮಾಡಿಸಿರ್ತಕ್ಕಂಥ ಒಂದು ಉದ್ಯಾನವನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕೆಲಸವನ್ನ ಮಾಡಿರ್ತಕ್ಕಂಥ ಕಿಶೋರ್ ಕುಮಾರ್ ಹೆಗಡೆಯವರು, ನಾನು ಹೇಳಲಿಕ್ಕೆ ಹೋದ್ರೆ ಒಂದು ಪಟ್ಟಿನೇ ಇದೆ. ಮೆಡಿಕಲ್ ಕಾಲೇಜಿಗೆ ಒಂದು ಉಚಿತವಾದ ಬಸ್ಸನ್ನು ಕೊಟ್ಟಿದ್ದಾರೆ. ನಮ್ಮ ಕಲ್ಯಾಣ ನಗರದಲ್ಲಿರ್ತಕ್ಕಂಥ ಒಂದು ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ದೊಡ್ಡ ದಾನವನ್ನೇ ಮಾಡಿದ್ದಾರೆ. ನಮ್ಮ ಬೆಳವಣಿಗೆಗಳಲ್ಲೂ ಸಹಕಾರ ಮಾಡಿದ್ದಾರೆ. ಅವರು ಏನು ಉದ್ದೇಶ ಇಟ್ಟು ಕೊಟ್ಟಿದ್ದಾರೆ, ಪೀಠೋಪಕರಣಗಳನ್ನು ಉಪಯೋಗಿಸುವಂತ ನಾವು ಕಾಲೇಜ್ ವಿದ್ಯಾರ್ಥಿನಿಯರು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಕೃತಜ್ಞತೆ ಹೂ ಕೊಟ್ರೆ ಕೃತಜ್ಞತೆ ಅವರು ಸ್ವೀಕರಿಸಲ್ಲ, ಸ್ವೀಟ್ ಕೊಟ್ಟರು ಸ್ವೀಕರಿಸಲ್ಲ. ನೀವು ಈ ಕಾಲೇಜಲ್ಲಿ ಓದಿ ಒಂದು ಒಳ್ಳೆಯ ವಿದ್ಯಾರ್ಥಿಯಾಗಿ ಒಳ್ಳೆಯ ಸ್ಥಾನಕ್ಕೆ ತಲುಪಿ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಊರಿಗೆ ನೀವು ಯಾವತ್ತೂ ಆಸರೆಯಾಗಿ ಅವ್ರಿಗೆ ಬಂದು ನೀವು ಕೊಟ್ಟ ಉಪಕರಣದಿಂದ ನಾನು ಇವತ್ತಿಂಥ ಸ್ಥಾನದಲ್ಲಿದ್ದೀನಿ ಅಂತ ಹೇಳಿದ್ರೆ ಅದೇ ಅವ್ರಿಗೆ ಕೊಡುವಂಥ ನೀವು ಗೌರವ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನನಗೆ ಗೊತ್ತು, ತುಂಬ ಜನ ಇಂಜಿನಿಯರಿಂಗು ಮೆಡಿಕಲ್ ಸ್ಟೂಡೆಂಟ್ಸ್ನ ಅವರ CSR ಫಂಡ್ ವತಿಯಿಂದ ಲೈಫ್ ಲೈನಿಂದ ಓದಿಸ್ತಾ ಇದ್ದಾರೆ. ಅವ್ರು ಹೇಳ್ಕೊಳಲ್ಲ ಅದನ್ನು ಯಾರ್ಯಾರು ಸ್ಟೂಡೆಂಟ್ಸ್ ಅಂತ, ಅದು ಅದರ ಅವಶ್ಯಕತೆಯೂ ಇಲ್ಲ, ಹೇಳಬಾರ್ದು. ಆದರೆ ಅಲ್ಲಿ ಓದಿದವರು ಬಂದು ಅವರಿಗೆ ಥ್ಯಾಂಕ್ಸ್ ಹೇಳೋದನ್ನು ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ. ತುಂಬ ಆಸ್ಟ್ರೇಲಿಯಾ ಮತ್ತು ಹೊರದೇಶದಲ್ಲಿ ಓದಿರ್ತಕ್ಕಂಥ 2 ಪುತ್ರರನ್ನ ಅವರ ಕಂಪ್ನಿನಲ್ಲೇ MD ಮಾಡ್ಕೊಂಡು ಬರೀ ಅವ್ರಿಗೆ ಕಂಪ್ನಿಲಿ MD ಮಾಡಿಬಿಡ್ತಾ ಇಲ್ಲ. ಈ ರೀತಿ ಸಾರ್ವಜನಿಕ ಜೀವನಕ್ಕೂ ಅವ್ರ ಜೊತೆ ಕರ್ಕೊಂಬಂದು ಅವರನ್ನು ಇದಕ್ಕೆ ತೊಡಗಿಸ್ಕೊಂತ ಇದ್ದಾರೆ. ಯಾಕೆಂದ್ರೆ ನನ್ನ ನಂತರ ಈ ರೀತಿಯ ಕೆಲಸ ನೀವು ಮಾಡಬೇಕು ಅನ್ನೋ ಒಂದು ಸಂಸ್ಕಾರವನ್ನು ಮಕ್ಕಳಿಗೂ ಕಲಿಸ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ನನ್ನ ಧನ್ಯವಾದಗಳನ್ನು. ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಕೆಎನ್ ರಮೇಶ್, ತಂದೆ ನಮ್ಮನ್ನು ಸ್ವರ್ಗದಿಂದ ಭೂಮಿಗೆ ತಂದರೆ ಗುರುಗಳು ಮತ್ತು ಶಿಕ್ಷಕರು ವಿದ್ಯೆಯ ಮೂಲಕ ಮತ್ತೆ ಸ್ವರ್ಗದ ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಜ್ಞಾನ ದೇಗುಲದಲ್ಲಿ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಶಾಲೆಯಲ್ಲಿ ಉತ್ತಮ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಯಿಂದ ಶೈಕ್ಷಣಿಕ ಪ್ರದರ್ಶನ 16% ಹೆಚ್ಚಾಗುತ್ತದೆ ಎಂದು ವಿಶ್ವ ಬ್ಯಾಂಕ್ ಸಮೀಕ್ಷೆ ಹೇಳುತ್ತದೆ. ಅಂತಹ ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾದ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಪೀಠೋಪಕರಣಗಳನ್ನು ನೀಡುವ ಮೂಲಕ ಲೈಫ್ ಲೈನ್ ಫೀಡ್ ಸಂಸ್ಥೆಯ ಮುಖ್ಯಸ್ಥರಾದ ಕಿಶೋರ್ ಕುಮಾರ್ ಹೆಗಡೆಯವರು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು.
ನಮ್ಮ ಇಡೀ ಅಸ್ತಿತ್ವ ಮತ್ತು ವ್ಯಕ್ತಿತ್ವವನ್ನು ರೂಪಿಸುವಂಥ ಜ್ಞಾನ ದೇಗುಲ ಅಂತಲೇ ಕರೀತಾ ಇದ್ರು ಹಿಂದೆ. ಅದು ಈ ಶಿಕ್ಷಣ ವ್ಯವಸ್ಥೆ ಮತ್ತು ಶಿಕ್ಷಣ ಸಂಸ್ಥೆ. ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಕಲಿಸಿದ ವಿದ್ಯಾಸಂಸ್ಥೆಗೆ, ಕಲಿಸಿದ ಗುರುಗಳಿಗೆ ಕಡೆಯೇ ತನಕ ಗೌರವವನ್ನು ಕಾಪಾಡಿಕೊಂಡು ಮನಸ್ಸಿನ ಭಾವನೆಯಲ್ಲಿ ಇಟ್ಕೊಳ್ಳುವಂಥದ್ದು ಸಂಸ್ಕೃತಿ ನಮ್ಮ ಭಾರತ ಸಂಸ್ಕೃತಿ. ತಂದೆ ನಮ್ಮನ್ನು ಸ್ವರ್ಗದಿಂದ ಭೂಮಿಗೆ ತಂದರೆ, ಗುರುಗಳು ಮತ್ತು ಶಿಕ್ಷಕರು ನಮ್ಮ ಭೂಮಿಯಿಂದ ಸ್ವರ್ಗದ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ನಮ್ಮ ಸಂಸ್ಕೃತಿ ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತೆಲ್ಲ ಬಂದಿದೆ. ಈ ಒಂದು ಜ್ಞಾನ ದೇಗದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವಂಥದ್ದು, ಒಳ್ಳೆಯ ಮೂಲಭೂತ ಸೌಲಭ್ಯ ಕಲ್ಪಿಸುವಂಥದ್ದು, ಗ್ರಂಥಾಲಯ ಇರ್ಬೋದು, ಕ್ರೀಡಾಂಗಣ ಇರ್ಬೋದು, ಈ ಡೆಸ್ಕ್ಗಳು ಇವತ್ತೇನು ಕೊಟ್ಟಿದ್ರು ಆ ರೀತಿ ಎಲ್ಲ ಸೌಕರ್ಯನ ಕಲ್ಪಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತ ನನಗನ್ಸುತ್ತೆ. ಆಲ್ಬರ್ಟ್ ಐನ್ಸ್ಟೈನ್ ಅವರು ಒಂದು ಮಾತು ಹೇಳಿದ್ದಾರೆ, ಇಟ್ ಈಸ್ ಎವ್ರಿ ಮ್ಯಾನ್ಸ್ ಆಬ್ಲಿಗೇಷನ್ ಟು ಪುಟ್ ಬ್ಯಾಕ್ ಇನ್ ಟು ದ ವರ್ಲ್ಡ್ ಅಟ್ ಲೀಸ್ಟ್ ದ ಈಕ್ವಲೆಂಟ್ ಆಫ್ ವಾಟ್ ಇಟ್ ಟೇಕ್ಸ್ ಔಟ್ ಆಫ್ ಇಟ್. ನಾವು ಏನು ನಮ್ಮ ಪರಿಸರದಿಂದ, ನಮ್ಮ ಸುತ್ತಮುತ್ತಲಿಂದ ನಾವೇನು ಪಡಿತೀವಿ ಅಷ್ಟನ್ನಾದರೂ ವಾಪಸ್ಸು ಸಮಾಜಕ್ಕೆ ಮತ್ತೆ ವಾಪಸ್ಸು ಕೊಡಬೇಕು ನಮ್ಮ ಬದ್ಧತೆಯಿಂದ ಅನ್ನೋ ಮಾತನ್ನ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ದಾರೆ. ಇಷ್ಟೆಲ್ಲ ನಮ್ಮ ಪ್ರಕೃತಿ ನಿಯಮ ಇರುವಾಗ ಮನುಷ್ಯನವರು ನಾವೇನು ಮಾಡಿದ್ದೀವಿ ಅಂತ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಸೊ ಈ ಜ್ಞಾನದೇಗುಲದ ಅಭಿವೃದ್ಧಿಯ ಸಲುವಾಗಿ ಬಹುಶಃ ಕಿಶೋರ್ ಕುಮಾರ್ ಹೆಗಡೆ ಅವರು ಬಹುಶಃ ಇವೆಲ್ಲ ಮಾಡಿದಾಗ ಅವರು ಓದಿದ ಶಾಲೆ ಕಾಲೇಜು ನೆನಪಾಯಿತು ಅನ್ನೋ ಗೊತ್ತಿಲ್ಲ. ಪ್ರಾಂಶುಪಾಲರು ಈ ಶಾಲೆ ಬಗ್ಗೆ ಕೇಳಿದ್ರೆ ಏನೋ ಹೇಳಿದ್ರು. ಬಟ್ ನನಗೆ ಅನ್ಸತ್ತೆ, ಯಾರೊಬ್ಬ ವ್ಯಕ್ತಿಗೆ ಏನೋ ಡೊನೇಟ್ ಮಾಡಬೇಕು ಅಂತ ಕೇಳಿದಾಗ ಮೊದಲೇದು ತಲೆಗೆ ಬರದೆ ಅವರು ಓದಿದ ಶಾಲೆ, ಅವರು ಓದಿದ ಪ್ರಾಧ್ಯಾಪಕರು, ಅವರು ಓದಿದ ಟೀಚರ್ಸು ಎಲ್ಲ ಒಂದು ಭಾವನೆ, ಬಾಂಧವ್ಯ ನಮ್ಮಲ್ಲಿ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಬಹುಶಃ ಈ ಒಂದು ಸಂಸ್ಥೆಗೆ ಸಾಕಷ್ಟು ಪ್ರಮಾಣದ ಸುಮಾರು 50 ಲಕ್ಷದಷ್ಟು ಉಚಿತ ಒಂದು ಪೀಠೋಪಕರಣವನ್ನು ಡೊನೇಟ್ ಮಾಡಲಿಕ್ಕೆ ಬಂದಿದ್ದಾರೆ. ಒಂದೇನಪ್ಪ ಅಂದರೆ ವರ್ಲ್ಡ್ ಬ್ಯಾಂಕ್ ಒಂದು ಸ್ಟಡಿ ಮಾಡಿತ್ತು. ಏನು ಹೇಳಿದೆ ಅಂದರೆ, ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿದರೆ ನಮ್ಮ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ 16% ಹೆಚ್ಚಾಗತ್ತೆ ಅಂತ ಒಂದು ವರ್ಲ್ಡ್ ಬ್ಯಾಂಕಿಂದ ಒಂದು ಸ್ಟಡಿ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದ್ರೆ ನಾವೇನು ಸಮಾಜಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳುವ ವಿಚಾರ ಬಂದಾಗ ಲೈಫ್ ಲೈನ್ ಸಂಸ್ಥೆ ಖಂಡಿತವಾಗಿ ನಮ್ಮ ಜಿಲ್ಲೆಗೆ ಮತ್ತು ಸಮಾಜಕ್ಕೆ ಸಾಕಷ್ಟು ಕೊಟ್ಟಿದೆ, ದಾನ ಮಾಡಿದೆ. ಈಗಾಗಲೇ ಮಾನ್ಯ ಶಾಸಕರು ಕೂಡ ಹೇಳ್ತಾ ಇದ್ರು, ನಮ್ಮ ಮೆಡಿಕಲ್ ಕಾಲೇಜ್ ಬಸ್ಸು, ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸು ಆಸ್ಪತ್ರೆಗೆ ಕೊಟ್ಟಂಥ ವಿಚಾರ, ಈ ಶಾಲೆಗೆ ಕೊಡುವಂಥ ವಿಚಾರ, ಆಜಾದ್ ಪಾರ್ಕನ್ನು ಡೆವಲಪ್ ಮಾಡಬೇಕು ಅಂತ ಮನಸ್ಥಿತಿಯಿಂದ ಏನೋ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡುವಂಥ ವಿಚಾರ. ಅಂದರೆ ನಾನು ಓದಿದ ಶಾಲೆ, ನಾನು ಓದಿದ ಶಾಲೆ, ಹುಟ್ಟಿದ ಊರು, ನಮ್ಮ ಪರಿಸರ, ಸುತ್ತಮುತ್ತಲಿನ ಜನರ ಅಭಿವೃದ್ಧಿಗಾಗಿ ಸಾಕಷ್ಟು ಸಮಾಜಮುಖಿ ಕೆಲಸ ಮಾಡಬೇಕು ಅಂತ ಚಿಂತನೆ ಬರೋದು ಅದು ಮಾನವರಲ್ಲಿ, ಮನುಷ್ಯರಲ್ಲಿ ಭಾಳ ಕಡಿಮೆ. ಮನುಷ್ಯನಿಗೆಲ್ಲ ತನಗೆ ಬೇಕು, ನಾನು ಸಮಾಜಕ್ಕೆ ವಾಪಸ್ ಕೊಡ್ತೀನಿ ಅಂತ ಚಿಂತನೆ ಭಾಳಷ್ಟು ಕಡಿಮೆ ಇದೆ. ಈ ಹಿನ್ನೆಲೆಯಲ್ಲಿ ಅವ್ರು ಮಾಡಿದ ಒಂದು ಕಾರ್ಯ ನಾವು ಶ್ಲಾಘನೀಯ ಅಂತ ಖಂಡಿತ ನಾನು ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಸ್ವೀಕರಿಸುತ್ತೇನೆ. ಐಡಿಎಸ್ಜಿ ಕಾಲೇಜಿಗೆ ಕೊಡುಗೆಯಾಗಿ 50 ಲಕ್ಷ ರೂಪಾಯಿ ವೆಚ್ಚದ ಪೀಠೋಪಕರಣಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಲೈಫ್ ಲೈನ್ ಫೀಡ್ ಸಂಸ್ಥೆಯ ಮುಖ್ಯಸ್ಥರಾದ ಕಿಶೋರ್ ಕುಮಾರ್ ಹೆಗಡೆಯವರು, ಪ್ರತಿಯೊಬ್ಬ ಮನುಷ್ಯನು ತಾನು ದುಡಿದಿದ್ದಲ್ಲಿ ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆಯನ್ನು ಕಟ್ಟಿ ಉಳಿದ ಲಾಭದಲ್ಲಿ ಸ್ವಲ್ಪ ಪ್ರಮಾಣವನ್ನು ಸಮಾಜಕ್ಕೆ ಕೊಡಬೇಕು. ಸರ್ಕಾರಕ್ಕೆ ಮೋಸ ಮಾಡಿ ಉಳಿಸಿದ ತೆರಿಗೆ ಹಣದಲ್ಲಿ ದಾನ ಮಾಡುವುದು ತಪ್ಪು. ಅಂತಹ ದಾನವನ್ನು ಮಾಡದೇ ಇರುವುದು ಒಳ್ಳೆಯದು. ಸರ್ಕಾರವು ತೆರಿಗೆಯನ್ನು ಪಡೆದು ಎಲ್ಲವನ್ನು ಮಾಡಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ಮನುಷ್ಯನು ತಾನು ದುಡಿದು ಉಳಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ಸೇವೆಗೆ ಬಳಸಿಕೊಳ್ಳಬೇಕು. ಆ ಮೂಲಕ ದೇಶವನ್ನು ಸದೃಢಗೊಳಿಸಬಹುದೆಂದು ಹೇಳಿದರು. ಕೊಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಇಡೀ ಬಿಲ್ಡಿಂಗ್ ಆಗುವಷ್ಟು ಕರೆದ್ರು. CDC ಅವರು ತುಂಬ ಸಲ ಬಂದರು. ನಾನು ಸ್ವಲ್ಪ ಅನುಮಾನ ವ್ಯಕ್ತಪಡಿಸಿದೆ. ಅದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಯಾಕೆಂದರೆ ನಾನು ಇಲ್ಲೇ ತಿರುಗಾಡ್ತಾ ಇರ್ತೀನಿ, ಆಫೀಸಿಗೆ ಹೋಗ್ತಾ ಮನೆಗೆ ಹೋಗ್ತಾ. ಹೆಚ್ಚಿನ ಸಮಯದಲ್ಲಿ ಮಕ್ಕಳು ರಸ್ತೆ ಮೇಲೆ ಇರ್ತಾರೆ. ನಾನು ಅವಾಗ ಕೇಳ್ತಾ ಇದ್ದೆ ಅವರಿಗೆ, ಹಾಗಾದರೆ ಏನು ಕಾಲೇಜಿನಲ್ಲಿ ಒಳಗಡೆ ಇರೋಕ್ಕಿಂತ ಜಾಸ್ತಿ ಮಕ್ಕಳು ಹೊರಗಡೆನೇ ಇರ್ತಾರಲ್ಲ ಅಂತ ಅವ್ರಿಗೆ ಸ್ವಲ್ಪ ಅನುಮಾನ ವ್ಯಕ್ತಪಡಿಸಿದೆ. ಅವರು ಆವಾಗ ಸೆಕೆಂಡ್ ಟೈಮು ಪ್ರೊಫೆಸರ್ಗಳನ್ನ ಕರ್ಕೊಂಬಂದರು. ಕೆಲವು ಸಲ ಪ್ರೊಫೆಸರ್ಗಳಿಗೆ ತಲೆಬಿಸಿ ಆಗಿರಬೇಕು, ಅವ್ರಿಗೆ ಕೆಲವೊಂದು ಆಭಾಸ ಆಗೋ ರೀತಿಯಲ್ಲಿ ಕ್ವಶನ್ ಕೇಳಿದೆ. ಅವರು ಆವಾಗ ಅವ್ರ ಪರಿಸ್ಥಿತಿಯನ್ನು ಬಿಚ್ಚಿ ಇಟ್ಟರು. ಏನು ಅಂತ ಹೇಳಿದರೆ, 2 ಶಿಫ್ಟಲ್ಲಿ ನಾವು ಕಾಲೇಜ್ ಮಾಡ್ತಾ ಇದ್ದೀವಿ, ಫರ್ನಿಚರ್ ಇಲ್ಲ ಸರ್, ಬಿಲ್ಡಿಂಗ್ ಇದೆ ಫರ್ನಿಚರ್ ಇಲ್ಲ, ಬೆಳಿಗ್ಗೆ ಒಂದು ಶಿಫ್ಟು ಸಾಯಂಕಾಲ ಒಂದು ಶಿಫ್ಟ್, ಹಾಗೆ ಮಕ್ಕಳು ಓಡಾಡ್ತಿರ್ತಾರೆ. ನೀವು ಫರ್ನಿಚರ್ ಕೊಟ್ಟರೆ ಅದು ಒಂದೇ ಶಿಫ್ಟಲ್ಲಿ ಆಗಿಬಿಡುತ್ತೆ ಸರ್ ಅಂತ ಹೇಳಿದರು. ಕನ್ವಿನ್ಸ್ ಆಯಿತು. ಕನ್ವಿನ್ಸ್ ಆದಮೇಲೆ ಕಾಲೇಜಿಗೆ ಬರ್ಲಿಕ್ಕೆ ಟೈಮ್ ತಗೊಂಡೆ. ಕಾಲೇಜಿಗೆ ಬಂದೆ, ಫರ್ನಿಚರ್ಸ್ನೆಲ್ಲ ನೋಡ್ಬೇಕು ಅನಿಸ್ತು, ಯಾವ ಥರ ಡೆಸ್ಕ್ ಬೇಕು ಅಂತೇಳಿ ಸುಮಾರು ಥರ ಮಾಡೆಲ್ ತೋರಿಸಿದ್ರು ಪ್ರಿನ್ಸಿಪಲ್ ಅವರು.
ಅದರಲ್ಲಿ ಯಾವುದೋ ಒಂದು ಎಲ್ಲ ಕಬ್ಬಣದ್ದಲ್ಲೇ ಜಾಸ್ತಿ ಇತ್ತು. ಕಬ್ಬಣದ್ದು ಡೆಸ್ಕ್ ಬೆಂಚ್ ಕೊಟ್ಬಿಟ್ರೆ ಮಕ್ಕಳಿಗೆ ಈ ಮಲೆನಾಡಲ್ಲಿ ಥಂಡಿ ಜಾಗದಲ್ಲಿ ಆ ಕಬ್ಬಣದ ಸ್ಟೀಲ್ ಮೇಲೆ ಕೈ ಇಟ್ರೇನೆ ಕೈಯೆಲ್ಲ ಒಂಥರ ಜುಮ್ ಅನ್ನತ್ತೆ, ಶಾಕ್ ಕೊಟ್ಟಂಗಾಗುತ್ತೆ, ಕೂತ್ಗಳಿಕಾಗಲ್ಲ. 10 ನಿಮಿಷ ತನಕ ನಿಮಗೆ ಬೆಂಚು ಟೇಬಲ್ನೇ ಬಿಸಿ ಮಾಡೋದೇ ಆಗುತ್ತೆ, ಯಾಕಂದ್ರೆ ಅಷ್ಟು ಥಂಡಿ ಇರುತ್ತೆ. ನೀವು ಪದೇ ಪದೇ ಕೈ ಎತ್ತಿ ತೆಗೆದ್ರಿ ಅಂತೇಳಿ ಮತ್ತೆ ಇಟ್ಟರೆ ಮತ್ತೆ ಥಂಡಿನೇ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡೋದು, ಪ್ಲೈವುಡ್ನಲ್ಲೇ ಮಾಡಬೇಕು, ವುಡ್ಡಲ್ಲೇ ಮಾಡಬೇಕು. ಅದು ಯಾವುದೇ ಪರಿಸ್ಥಿತಿಯಲ್ಲಿ ಸ್ಟೀಲ್ ಬೆಂಚ್ ಆಗಲ್ಲ ಅಂತೇಳಿ ಏನು ಮಾಡೋದಪ್ಪ, ಅದಕ್ಕೆ ಕಾಸ್ಟಿಂಗ್ ಫಸ್ಟ್ ಇನಿಷಿಯಲ್ ವರ್ಕೌಟ್ ಮಾಡಿಲ್ಲ. ಟೋಟಲ್ ಎಲ್ಲವೂ ರೂಮ್ ಎಷ್ಟಿದೆ, ಒಂದು ರೂಮಿಗೆ ಎಷ್ಟಾಗುತ್ತೆ ಕೇಳಿದೆ, ಆಲ್ಮೋಸ್ಟ್ 380 ಬೇಕಾಯಿತು. ಔಟ್ ಆಫ್ ದ ಇದು ಏನೋ ಲೆಕ್ಕ ಮಾಡಿಲ್ಲ, ಎಸ್ ಅಂದೆ. ಎಸ್ ಅಂದಮೇಲೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋದಾಗ ನಾನೊಂದು 8,000 6,000ದಲ್ಲಿ ಆಗುತ್ತೆ ಎಲ್ಲ ಒಟ್ಟೊಂದು 20-22 ಲಕ್ಷ ಅಥವಾ ಆಲ್ಮೋಸ್ಟ್ 30 ಲಕ್ಷದಲ್ಲಿ ಆಗುತ್ತಂದು ಎಸ್ ಅಂದೆ. ಅದು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಬಾರ್ದು ಅಂತ ಒಂದೇ ರೀಸನಿಗೆ ಅದು 50 ಲಕ್ಷಕ್ಕೆ ಹೋಯ್ತು. ಇಟ್ಸ್ ಓಕೆ, ಇಟ್ ಈಸ್ ಎ ಪ್ಲೆಜರ್ ನಮಗೆ. ಬಟ್ ಏನು ಅಂತ ಹೇಳಿದರೆ ಇಲ್ಲಿ ಒಂದೇ ಒಂದು ವಿಚಾರ ಹೇಳ್ತಾ ಇದ್ದೀನಿ, ಚಾರಿಟಿ ಅಂತೇಳಿ. ಈ ಚಾರಿಟಿ ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟು. ಯಾವುದೇ ಒಂದು ದೇಶ ಕಟ್ಟಬೇಕಾದ್ರೆ, ಯಾವುದೇ ಒಂದು ಸುದೃಢವಾದ ದೇಶ, ಯಾವುದೇ ಒಂದು ಸುದೃಢವಾದ ನೆಮ್ಮದಿಯ ದೇಶ ಇರಬೇಕಾದ್ರೆ ಆ ದೇಶದಲ್ಲಿ ಸರ್ಕಾರದ ಜೊತೆಗೆ ಚಾರಿಟಿ ತುಂಬ ಸಪೋರ್ಟಾಗಿ ನಿಲ್ಲಬೇಕು. ನಿಂತರೆ ಆ ಸರ್ಕಾರಕ್ಕೆ ಆನೆ ಬಲ ಬರುತ್ತೆ. ಬರೀ ಸರ್ಕಾರ ಟ್ಯಾಕ್ಸ್ ತಗೊಂಡು ಎಲ್ಲದೂ ಮಾಡಲಿಕ್ಕಾಗಲ್ಲ. ಸರ್ಕಾರದ ಜೊತೆಗೆ ಚಾರಿಟಿ ಎಷ್ಟಿರ್ಬೇಕು? ಚಾರಿಟಿ ನೀವು ದುಡಿದು ಟ್ಯಾಕ್ಸ್ ಕಟ್ಟಿದ ಮೇಲೆ ನಿಮ್ಮ 100 ರೂಪಾಯಿ ಉಳಿಕೆಯಲ್ಲಿ ಅಟ್ಲೀಸ್ಟ್ 7ರಿಂದ 8 ರೂಪಾಯಿ ಚಾರಿಟಿ ಮಾಡಬೇಕು. ಇಟ್ ಈಸ್ ನನ್ನ ನಂಬಿಕೆ. 7ರಿಂದ 8 ರೂಪಾಯಿ ನಾವು ಮಾಡ್ತಾ ಇರೋದು. ಅಫ್ಕೋರ್ಸ್ ಹೆಚ್ಚಿನ ಸಲ ಅದಕ್ಕಿಂತ ಜಾಸ್ತಿ ಹೋಗುತ್ತೆ, ಮಿಕ್ಕಿ ಹೋಗುತ್ತೆ. ಬಟ್ ಅದು ಹೆಲ್ದಿ ಸೈನ್ ಅಲ್ಲ. 100 ರೂಪಾಯಿ ನಾನು ದುಡಿದ್ರೆ ಟ್ಯಾಕ್ಸ್ ಕಟ್ಟಿ ಉಳಿದ ಲಾಭದಲ್ಲಿ ನಾನು ಹೇಳುವಂಥದ್ದು ಟರ್ನರ್ ಬೇಕಾದಷ್ಟು ಇರ್ಬೋದು. ಟ್ಯಾಕ್ಸ್ ಕಟ್ಟಿ ಸರ್ಕಾರಕ್ಕೆ ಮೋಸ ಮಾಡಿ ಅಲ್ಲೇ ಒಂದಿಷ್ಟು ದುಡ್ಡು ಉಳಿಸಿ ಆ ದುಡ್ಡಿನಲ್ಲಿ 10-15-20% ಚಾರಿಟಿ ಅಥವಾ ದಾನ ಮಾಡುವಂಥದ್ದು ಸರ್ವತಾ ತಪ್ಪು. ಅಂಥ ದಾನ ಮಾಡೋಕ್ಕಿಂತ ಮಾಡದೇ ಇರೋದೇ ಒಳ್ಳೆಯದು ಅಂತ ನನ್ನ ನಂಬಿಕೆ. ಸರ್ಕಾರಕ್ಕೆ ನಿಯತ್ತಿದ ಟ್ಯಾಕ್ಸ್ ಕಟ್ಟಿದರೆ ಸಾಕು, ಅಂಥ ದಾನ ಬೇಕಾಗಿಲ್ಲ. ಸರ್ಕಾರಕ್ಕೆ ಮೋಸ ಮಾಡಿ ದಾನ ಮಾಡುವಂಥದ್ದು. ಸರ್ಕಾರಕ್ಕೆ ಕಟ್ಟಿ ನಿಮ್ಗೇನು ಲಾಭ ಉಳಿಯುತ್ತೆ 100 ರೂಪಾಯಿ, ಆ 100 ರೂಪಾಯಿನಲ್ಲಿ ಮಿನಿಮಮ್ ಒಂದು 7-8 ರೂಪಾಯಿ ನೀವು ದಾನ ಮಾಡಿದರೆ ಸರ್ಕಾರಕ್ಕೆ ಆಲ್ರೆಡಿ ಇಂಡೈರೆಕ್ಟ್ಲಿ ನಾವು 25-30% ಟ್ಯಾಕ್ಸ್ ಕಟ್ಟಿರ್ತೀವಿ ನಮ್ಮ ಲಾಭದಲ್ಲಿ. ಬೇರೆ ಈ ಉಳಿಕೆ ಟ್ಯಾಕ್ಸ್ ಅಂತೇಳಿ GST ಅದು ಇದು ಅಂತೇಳಿ ಯಾವುದೋ ಒಂದು 15-20% ಹೋಗಿರುತ್ತೆ. ಅದು ಅಲ್ಲದೇ ಮತ್ತೊಂದು 7%, 8% ಎಲ್ಲ ದುಡಿಯೋರು. ಈಗ ನೀವು ಹೇಳ್ಬೋದಾಗ ಚಾರಿಟಿ ಅಂತ ಹೇಳಿದರೆ ಹಾಗಾದರೆ ಸರ್ ನೀವಲ್ಲಿ ಇದೇ ಕೊಡ್ತೀರಾ ಅಂತೇಳಿ 100 ರೂಪಾಯಿ ನೀವು ದುಡಿದ್ರೆ ಅದರಲ್ಲಿ 5 ರೂಪಾಯಿ 2 ರೂಪಾಯಿ ಕೊಟ್ಟು ಅದು ಚಾರಿಟಿ. ಪ್ರತಿಯೊಬ್ಬರನ್ನು ಕೈ ಜೋಡಿಸ್ಬೇಕು ಚಾರಿಟಿ. ನಾವು ದೇಶಕ್ಕೆ ಕೊಡ ಮಾಡೋರು ಆಗಬೇಕು, ಇವನ್ನ ದೇಶದಿಂದ ತಗೊಳ್ಳೋರು ಆಗಬಾರ್ದು. ದೇಶದಿಂದ ಎಷ್ಟು ನಾವು ತಗೋತೀವಿ ಅಷ್ಟು ದೇಶ ಬಡವಾಗಿ ಹೋಗ್ತಾ ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಹೆಚ್ಚಿನ ದೇಶಗಳು ನೋಡಿದ್ದೀನಿ, ದೇಶದಲ್ಲಿ ಯಾರು ಪ್ರಜೆಗಳು ದೇಶದಿಂದ ಕಿತ್ತು ತಗೊಳ್ತಾರೋ ಆ ದೇಶ ಯಾವತ್ತೂ ಸುಸ್ಥಿರವಾಗಿಲ್ಲ. ಆ ದೇಶದಲ್ಲಿ ಎಲ್ಲ ಪ್ರಾಬ್ಲಮ್ಗಳು ಬರುತ್ತೆ. ಆ ದೇಶ ಯಾವತ್ತೂ ಸ್ಟ್ರಾಂಗ್ ಆಗಿ ನಿಲ್ಲಕ್ಕೆ ಚಾನ್ಸೇ ಇಲ್ಲ. ಪ್ರತಿಯೊಂದು ದೇಶದಲ್ಲಿ ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ. ಈ ಮಣ್ಣಿನಲ್ಲಿ ಈ ಮಣ್ಣು, ಈ ನೀರು, ಈ ಗಾಳಿ ಇದನ್ನು ನಮಗೆ ಗೊತ್ತಿಲ್ಲದೆ ನಾವು ಎಕ್ಸ್ಪ್ಲಾಯ್ಟ್ ಮಾಡಿರ್ತೀವಿ. ಅದಕ್ಕೆ ಎಕ್ಸ್ಪ್ಲಾಯ್ಟೇಷನಿಗೆ ನಾವು ಕಟ್ಟುವಂಥದ್ದು ಟ್ಯಾಕ್ಸ್ ಅಂತೇಳಿ. ಟ್ಯಾಕ್ಸ್ ಎಲ್ಲ ನನ್ನ ಲೆಕ್ಕದಲ್ಲಿ ಫೈನ್. ಅದು ನಾವು ಉದ್ಯೋಗ ಮಾಡಬೇಕಾದ್ರೆ ಈ ಪ್ರಕೃತಿಗೆ ನಮ್ಗೆ ಗೊತ್ತಿಲ್ಲದಂಗೆ ಎಷ್ಟೋ ತೊಂದರೆ ಕೊಟ್ಟಿರ್ತೀವಿ. ಅದು ಕಟ್ಟುವಂಥ ಏನು ಟ್ಯಾಕ್ಸ್ ಅಂತೇಳಿ ಅದು ಫೈನ್. ಅದ್ರ ಮೇಲಕ್ಕೆ ಏನು ಚಾರಿಟಿ ಮಾಡ್ತೀವಲ್ಲ ಅದು ನಮ್ಮ ಸ್ವಂತಕ್ಕೆ ಬಂದಿರೋವಂಥದ್ದು. ಈ ಚಾರಿಟಿ ಅಷ್ಟೊಂದು ಪರ್ಫೆಕ್ಟಾಗಿ ಮಾಡಿದರೆ ಮಾತ್ರ ಎಲ್ಲವೂ ದೇಶ ಸುಸ್ಥಿರವಾಗಿರುತ್ತೆ. ಇಲ್ಲಿ ನಾನು ಒಂದೇ ಒಂದು ಕೇಳುವಂಥದ್ದು, ಎಷ್ಟು ಜನ ದೇಶದ ಬಗ್ಗೆ ಯೋಚನೆ ಮಾಡ್ತೀರಾ, ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಾರೆ? ಸ್ವಲ್ಪ ಕೈ ಎತ್ತಿದ್ರೆ ಒಳ್ಳೆಯದು. ಎಷ್ಟು ಜನ ದೇಶ ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಾರೆ? ದೇಶದ ಬಗ್ಗೆ ಇಷ್ಟೇ ಜನನ? ಎಸ್, ಥ್ಯಾಂಕ್ ಯು. ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಯಾರು ಏನಾದರೂ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಒಂದಿರಲಿ. ಸಣ್ಣ 1ನೇ ಕ್ಲಾಸಿಂದ ನೀವು ಓದ್ತಾ ಇರ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಇರಬೇಕು, ಈ ದೇಶದ ಒಂದು ಏನಂತ ಹೇಳ್ತಾರೆ, ನಾವು ಅದಕ್ಕೆ ನಾವು ಪಡೆದಂಥ ಅದು ಅಪ್ಪ ಅಮ್ಮ ನಮ್ಗೆ ಕೊಟ್ಟಿರ್ಬೋದು, ಯಾರೇ ಕೊಡ್ಬೋದು. ಈ ದೇಶ ಮಣ್ಣಿನಿಂದ, ಈ ದೇಶದ ಪ್ರಕೃತಿಯಿಂದ ನಾವು ಪಡ್ಕೊಂಡಿರುವಂಥದ್ದು. ಹಾಗಾದ್ರೆ ವಾಪಸ್ ಈ ದೇಶಕ್ಕೆ ಕೊಡಬೇಕಲ್ಲ. ಯಾವ ರೀತಿಯಲ್ಲಿ ಕೊಡ್ಬೋದು? ಜನಸೇವೆ ಮಾಡುವಂಥದ್ದು. ಜನಸೇವೆ ಮಾಡುವಂಥದ್ರಲ್ಲಿ ಸಿಗುವಷ್ಟು ಖುಷಿ ಯಾವುದ್ರಲ್ಲೂ ಸಿಗಲ್ಲ. ನಾವು ನಾಳೆ ನೀವು ಡೆಸ್ಕ್ ನೋಡ್ತೀರಾ, ಹಾಗಾದ್ರೆ ಆ ಡೆಸ್ಕ್ನ ಉಪಯೋಗಿಸ್ಬೇಕಾದ್ರೆ ನಿಮ್ಗೆ ಏನು ಅನಿಸುತ್ತೆ ನೋಡಿ ಹೇಳ್ತೀರಾ ನೀವು. ಅದೇ ಥರದಲ್ಲಿ ಬೇರೆ ಕೆಲವೊಂದು ವಿಚಾರದಲ್ಲಿನೂ ನಾವು ಸಾರ್ವಜನಿಕವಾಗಿ ಏನು ಮಾಡ್ತೀವಿ ಅದು ದೇಶಕ್ಕಿರ್ಬೋದು, ರಾಜ್ಯಕ್ಕಿರ್ಬೋದು. ನನ್ನ ರಿಕ್ವೆಸ್ಟ್ ಒಂದೇ, ನೀವೆಲ್ಲ ಇವತ್ತು ಕಲಿತಾ ಇದ್ದೀರಾ, ಸ್ಟೂಡೆಂಟ್ಸ್ ಆಗಿ ನಿಮ್ಮ ಪ್ರೊಫೆಷನಿಗೆ ಬಂದ ಮೇಲೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡುವಂಥದ್ದು, ಕಿಂಚಿತ್ತು ವಾಪಸ್ ದೇಶಕ್ಕೆ ಕೊಡೋಕ್ಕೆ ಯೋಚನೆ ಮಾಡಿ.
ಕಿಂಚಿತ್ತು ವಾಪಸ್ ದೇಶಕ್ಕೆ ಕೊಡೋಕ್ಕೆ ಯೋಚನೆ ಮಾಡಿ. ಇದು ಎಲ್ಲರೂ ಕೈ ಜೋಡಿಸಿ ಮಾಡಬೇಕಾಗಿರುತ್ತೆ. ಯಾರೋ ಒಬ್ಬರು ಮಾಡಿದರೆ ಖಂಡಿತ ಸರ್ವತ ಅದು ಸಾಕಾಗಲ್ಲ, ಎಲ್ಲರೂ ಮಾಡಬೇಕು. ನಾನೇನೇ ಇವತ್ತು ಮಾಡಿದೆ, ಎಲ್ಲರೂ ಹೊಗಳಿದ್ರು, ಸಾಕಾಗಲ್ಲ, ಹೊಗಳಿಕೆ ಅವಶ್ಯಕತೆನೇ ಇಲ್ಲ. ಇದು ನಮ್ಮ ಕರ್ತವ್ಯ, ದೇಶ ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ದಯವಿಟ್ಟು ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ದೇಶ ಉಳಿಸ್ಲಿಕ್ಕೋಸ್ಕರ ಅಂತೇಳಿ ನಾನು ಹೇಳಿಬಿಟ್ಟು